ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನಾಚರಣೆ ಮಾಡಲೇಬೇಕು ಅಂತ ದಲಿತ ಸಂಘಟನೆಗಳ ಒತ್ತಾಯ. ಪೊಲೀಸ್ ಬಂದೋಬಸ್ತ್ನಲ್ಲಿ ಬಾಲಕರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆ. ನ್ಯೂಸ್5ಗೆ ಸ್ವಾಗತ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಡಿಸೆಂಬರ್ 6ರಂದು ಮರಣ ಹೊಂದಿದ ಪರಿಣಾಮ ಈ ದಿನವನ್ನು ಮಹಾಪರಿನಿರ್ವಾಣ ದಿನವೆಂದು ಸರ್ಕಾರ ಘೋಷಣೆ ಮಾಡಿದ್ದು, ಪ್ರತಿ ವರ್ಷ ಈ ದಿನದಂದು ಅಂಬೇಡ್ಕರ್ ಭಾವಚಿತ್ರಕ್ಕೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡುವುದು ಪದ್ಧತಿ. ಆದರೆ ನಗರದ ಸರ್ಕಾರಿ ಬಾಲಕರ ಶಾಲಾ ಆವರಣದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಯನ್ನು ಪೆಂಡಾಲ್ ಬಟ್ಟೆಯಿಂದ ಮುಚ್ಚಿಟ್ಟಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಯಿತು. ಇನ್ನು ಆ ಸ್ಥಳದಲ್ಲೇ ಕಳೆದ ಕೆಲ ದಿನಗಳ ಹಿಂದೆ ಶಾಲಾ ಆವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನು ನಿರ್ಮಿಸಬಾರದು ಅಂತ ಕೆಲವರ ವಿರೋಧವಿದ್ದ ಕಾರಣ ಯಾರೋ ರಾತ್ರೋರಾತ್ರಿ ಶಾಲಾ ಆವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಆದರೆ ಇದನ್ನು ಸ್ಥಳೀಯ ಅಧಿಕಾರಿ ವರ್ಗ ಅಂಬೇಡ್ಕರ್ ಪುತ್ಥಳಿ ಕಾಣಿಸದಂತೆ ಪೆಂಡಾಲ್ ಹಾಕಿ ಮುಚ್ಚಲಾಗಿತ್ತು. ಆದರೆ ಇಡೀ ಪ್ರಪಂಚದಲ್ಲಿ ಶ್ರೇಷ್ಠ ಮತ್ತು ಬೃಹತ್ ಸಂವಿಧಾನವನ್ನು ರಚನೆ ಮಾಡಿ ಕೋಟ್ಯಾಂತರ ಜನರಿಗೆ ಆಸರೆಯಾದ ಸಂವಿಧಾನ ರಚನಾಕಾರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಪೆಂಡಾಲ್ ಹಾಕಿ ಮುಚ್ಚಿರೋದು ಅಹಿಂದ ವರ್ಗಗಳ ಒಕ್ಕೂಟ ಮತ್ತು ಅಂಬೇಡ್ಕರ್ ಅನುಯಾಯಿಗಳ ಆಕ್ರೋಶಕ್ಕೆ ಕಾರಣವಾಯಿತು. ಇನ್ನು ಇಂದು ಬೆಳಗ್ಗೆ ದಲಿತ ಪರ ಸಂಘಟನೆಗಳು ಅಂಬೇಡ್ಕರ್ ಭವನದ ಮುಂಭಾಗದ ಸರ್ಕಾರಿ ಬಾಲಕರ ಶಾಲೆಯ ಆವರಣದಲ್ಲಿ ರಾತ್ರೋರಾತ್ರಿ ಯಾರೋ ಅಂಬೇಡ್ಕರ್ ಪುತ್ಥಳಿಯನ್ನು ನಿರ್ಮಾಣ ಮಾಡಿರುವ ನಿಷೇಧಿತ ಸ್ಥಳದಲ್ಲಿ ಅಂಬೇಡ್ಕರ್ ಪರಿನಿರ್ವಾಣ ದಿನದಂದು ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲು ಜಮಾಯಿಸಿದ್ರು. ಇನ್ನು ನಿಷೇಧಿತ ಸ್ಥಳದ 4 ಕಡೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಿಕೊಂಡು ನಿಷೇಧಿತ ಸ್ಥಳಕ್ಕೆ ಯಾರು ಹೋಗದಂತೆ ಪೊಲೀಸರು ಘೇರಾವ್ ಹಾಕೊಂಡಿದ್ರು. ಆದರೆ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ನಿಷೇಧಿತ ಸ್ಥಳದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಬೇಕು ಅಂತ ಪಟ್ಟು ಹಿಡಿದಾಗ ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿ ಸುದರ್ಶನ್ ಯಾದವ್, ಡಿವೈಎಸ್ಪಿ ಮುರಳೀಧರ್ ಬಂದು ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳನ್ನು ಅಂಬೇಡ್ಕರ್ ಪುತ್ಥಳಿ ಇಟ್ಟಿರುವ ಜಾಗಕ್ಕೆ ಯಾರು ಹೋಗದಂತೆ ನಿಷೇಧಿಸಲಾಗಿದೆ. ಜಿಲ್ಲಾಧಿಕಾರಿಗಳ ಆದೇಶ ನೀಡೋವರೆಗೂ ಯಾರಿಗೂ ಅವಕಾಶ ಕಲ್ಪಿಸಿಕೊಡಲು ಆಗೋದಿಲ್ಲ ಅಂತ ಮನವೊಲಿಸಲು ಪ್ರಯತ್ನಪಟ್ಟರು. ಆದರೂ ಸಹ ದಲಿತ ಪರ ಸಂಘಟನೆಗಳು ಸುಮ್ಮನಾಗಲಿಲ್ಲ. ಕೊನೆಗೆ ಪೊಲೀಸರ ಸೂಕ್ತ ಬಂದೋಬಸ್ತ್ನಲ್ಲಿ ತಾಲೂಕು ದಂಡಾಧಿಕಾರಿ ಹಾಗೂ ಪೊಲೀಸ್ ಇಲಾಖೆ ನಿಷೇಧಿತ ಸ್ಥಳದ ಪಕ್ಕದ ಶಾಲೆಯ ಮುಂಭಾಗದ ಬಾಗಿಲಿನಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಪೂಜೆ ಸಲ್ಲಿಸಿ ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆಯನ್ನು ಮಾಡಿ ಹೊರಟು ಹೋದರು. ವಿಮಲಾ ದೀಪಕ್, ನ್ಯೂಸ್5 ಚಿಂತಾಮಣಿ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5. 2024 ಡಿಸೆಂಬರ್ 6ರಂದು ಈ ದೇಶದ ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂಥ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವಂದು ನಾವು ಸಂತಾಪ ವ್ಯಕ್ತಪಡಿಸತಕ್ಕಂಥ ದಿನ ಆಗಿರೋದ್ರಿಂದ ಇವತ್ತು ನಾವು ಚಿಂತಾಮಣಿ ನಗರದಲ್ಲಿ ಏನು ಬಾಲಕರ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 1 ವರ್ಷಗಳಿಂದ ಸರ್ಕಾರದ ದತ್ತು ಶಾಲೆ ಪ್ರಕಾರ ನಾವಲ್ಲಿ ಆ ಶಾಲೆನ ನವೀನ್ ಕಿರಣ್ ಅವರು ಒಂದು ಟ್ರಸ್ಟಿಂದ ಅದನ್ನು ದತ್ತು ಪಡೆದು ಆ ಶಾಲೆನ ಅಭಿವೃದ್ಧಿಪಡಿಸಿ ಅಲ್ಲಿ ನಿಯಮಾನುಸಾರ ಸರ್ಕಾರದ ಸುತ್ತೋಲೆ ಅಂತಲೇ ಅಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಅಲ್ಲಿ ಸರ್ಕಾರ ನಾವೇನು ಅದನ್ನು ನಾವು ಅಗ್ರಿಮೆಂಟ್ ಆಗಿದೆ ಅದರಂತೆ ನಾವು ಅಂಬೇಡ್ಕರ್ ಪುತ್ಥಳಿ ಇಡ್ತೀವಿ ಅಂತ ಆಗಿರ್ತಕ್ಕಂಥ ವಿಚಾರ ಅನುಮೋದನೆ ಆಗಿರುತ್ತೆ. ಅದರಂತೆ ನಾವು ಪುತ್ಥಳಿ ಇಡುವಾಗ ಇಲ್ಲಿ ಇರ್ತಕ್ಕಂಥ BU ಅವರು ಅದನ್ನು ಕಾರಣಾಂತರಗಳಿಂದ ಅಥವಾ ಅವರು ಅಂಬೇಡ್ಕರ್ ವಿರೋಧಿ ಧೋರಣೆಯಿಂದ ಅದನ್ನು ವಿರೋಧಿಸಿ 4 ತಿಂಗಳುಗಳಿಂದ ಅದನ್ನು ಸ್ಥಗಿತಗೊಳಿಸಿ ಅಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ಒಂದು ಪೆಂಡಾಲ್ ಕೊಳತೋಗಿರುವಂಥ ಪೆಂಡಾಲನ್ನು ಮುಚ್ಚಿ ಅವ್ರಿಗೆ ಅವಮಾನ ಮಾಡಿರ್ತಾರೆ. ಆದರೆ ಅವ್ರ ಪರಿನಿರ್ವಾಣ ದಿನದಂದಾದರೂ ಅದನ್ನು ತೆರವುಗೊಳಿಸಿ ಮಾಲಾರ್ಪಣೆ ಮಾಡಬೇಕಂತ ನಾವು ಮನವಿ ಮಾಡಿದಾಗ ಇಲ್ಲಿನ ತಾಲೂಕು ಆಡಳಿತ ಇರ್ಬೋದು ಮತ್ತು ಜಿಲ್ಲಾಡಳಿತ ಇರ್ಬೋದು ಎರಡೂ ಆಡಳಿತ ಕಾರ್ಯಾಂಗದ ಅಧಿಕಾರಿಗಳು ಇವತ್ತು ಅವ್ರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಮತ್ತು ದಲಿತರಿಗೂ ನಮಗೂ ಅವಮಾನ ಮಾಡ್ತಕ್ಕಂಥ ರೀತಿಯನ್ನು ನಡ್ಕೊಂಡಿರ್ತಾರೆ. ಇದು ನಮ್ಮ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ನಾವು ಅವರ ಧೋರಣೆಯನ್ನು ಖಂಡಿಸ್ತಾ ಇವತ್ತು ನಾವು ಈ ಪ್ರತಿಭಟನೆ ನಂಬಿಕೊಂಡಿದ್ದೀವಿ. ಮತ್ತು ಏನು ಅಲ್ಲಿರ್ತಕ್ಕಂಥ ಕೆಲವು ತೊಡಕುಗಳಿಂದ ನಾವು ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶ ಮತ್ತು ಇಲ್ಲಿನ ತಾಲೂಕು ತಹಶೀಲ್ದಾರ್ ದಂಡಾಧಿಕಾರಿ ಆಗಿರ್ತಕ್ಕಂಥ ತಹಶೀಲ್ದಾರ್ ಅವರ ಒಂದು ಮನವಿ ಮೇರೆಗೆ ನಾವು ಅದಕ್ಕೆ ಸಡಿಲ ಕೊಟ್ಟು ಏನಿವಾಗ ಅಲ್ಲಿ ಬ್ಯಾರಿಕೇಡ್ ಆಗಿ ಅವ್ರಿಗೆ ಅವಮಾನ ಮಾಡಿದ್ದಾರೆ ಅದೇ ಸ್ಥಳದಲ್ಲೇ ಬೇರೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ನಾವು ಒಂದು ನಮನ ಹೂವಿನಾರ ಹಾಕುವ ಮುಖಾಂತರ ನಮನ ಸಲ್ಲಿಸ್ತಕ್ಕಂಥ ಒಂದು ಇದನ್ನು ಹೇಳಿರ್ತಾರೆ. ನಾವು ಅದಕ್ಕೆ ಒಪ್ಪಿರ್ತೀವಿ. ಕಾರಣ ಏನಂತ ಹೇಳಿದ್ರೆ ಇದು ಸರ್ಕಾರ ಮಟ್ಟದಲ್ಲಿ ಆಗಬೇಕಾಗಿರ್ತ ಕೆಲಸನ ಇದು ಅತಿ ಜರೂರಾಗಿ ಮಾಡಬೇಕಂತ ಹೇಳಿ ಒತ್ತಾಯ ಮಾಡಿ ಅವರ ಮನವಿಗೆ ನಾವು ಹೋಗ್ಬಿಟ್ಟು ಅಲ್ಲಿ ಏನು ಭಾವಚಿತ್ರ ಇಟ್ಟು ಮಾಲಾರ್ಪಣೆ ಮಾಡೋಕ್ಕೆ ಒಪ್ಪಿದ್ದೀವಿ. ಆದರೆ ಇವತ್ತು ನಮ್ಮ ಒಕ್ಕೂಟದ ವತಿಯಿಂದ ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಏನು ಇವತ್ತಿಂದ 15 ದಿನಗಳ ಒಳಗಡೆ ತಾವು ವಿಶೇಷ ಕಾಳಜಿಯನ್ನು ವಹಿಸಿ ಅದರ ಸಮಸ್ಯೆಯನ್ನು ಬಗೆಹರಿಸಿ ಏನಲ್ಲಿ ಇಟ್ಟಿರ್ತಕ್ಕಂಥ ಪುತ್ಥಳಿನ ಸಾರ್ವಜನಿಕರ
ಅರ್ಪಣೆ ಮಾಡಬೇಕಂತ ಒತ್ತಾಯ ಇದೆ. ಇದು 15 ದಿನಗಳ ಒಳಗಡೆ ಮಾಡದೇ ಇದ್ದಲ್ಲಿ ಏನು ಇವಾಗಿರ್ತಕ್ಕಂಥ ನಮ್ಮ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು 15 ದಿನಗಳ ನಂತರ ನಾವು ಅನಿರ್ದಿಷ್ಟ ಧರಣಿ ಮಾಡುವ ಮುಖಾಂತರ ಆ ಕಾರ್ಯ ಸಂಪೂರ್ಣ ಮುಗಿಯೋವರೆಗೂ ನಾವು ಎದ್ದೇಳಲ್ಲ. ಹಂತವಾಗಿ ಉಗ್ರ ಹೋರಾಟಗಳನ್ನು ಮಾಡೋದಕ್ಕೂ ನಾವು ಇವಾಗಲೇ ನಿರ್ಣಯ ಮಾಡಿಕೊಂಡಿದ್ದೀವಿ.